ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ. ಜೀವವೇ ಪ್ರೀತಿಸು ಜೀವ ಹೋಗುವಂತೆ ಭಾಗ 34. ಧೃತಿ ರಜತ್ ಜೊತೆ ಕಾಂಪ್ರಮೈಸ್ ಆಗಿದ್ದಳು. ವಿಕಾಸ್ ಅವಳ ಮಾವನಲ್ಲ ಎಂದು ತಿಳಿಯಿತವಳಿಗೆ. ಮುಂದೆ ರಜತ್, ನಿಮ್ಮ ಫೋನ್ ನೋಡಿ ಆಗ್ಲಿಂದ ಬಡ್ಕೊಳ್ತಿದೆ, ನನ್ನ ನಿದ್ದೆಯೆಲ್ಲ ಹಾಳು ಎಂದು ಮಲಗಿದ್ದಲ್ಲೇ ನುಡಿಗಿದಳು. ಯಾರದು ನೋಡು, ಅವ ಬಾಲ್ಕನಿಯಿಂದಲೇ ನುಡಿದ. ನಿರಂಜನ್ ಎಂದವಳು ಕರೆ ಸ್ವೀಕರಿಸಿ ಕಿವಿಗಿಟ್ಟುಕೊಂಡು ಅವನತ್ತ ನಡೆದಳು. ಅವನ ವಾಲ್ಪೇಪರ್ ಮೇಲಿದ್ದ ತಮ್ಮಿಬ್ಬರ ಫೋಟೋ ನೋಡುತ್ತಿದ್ದರೆ ಬಹುಶಃ ಏನಾದರೂ ತಿಳಿಯುತ್ತಿತ್ತೇನೋ. ಆದರೆ ಅವಳು ನಿದ್ದೆಗಣ್ಣಿನಲ್ಲಿದ್ದಾಳೆ. ಹಲೋ ರಜತ್, ಇಟ್ಸ್ ಎಮರ್ಜೆನ್ಸಿ, ಬೇಗ ಬಾ. ನಿರಂಜನ್ ಧ್ವನಿಯಲ್ಲಿ ಆತಂಕ ಇತ್ತು. ಅಣ್ಣ, ನಾನು ಧೃತಿ. ಅವನ ಕೆಲಸ ತಿಳಿದ ಮೇಲೆ ಗೌರವ ತಾನಾಗಿಯೇ ಬಂದಿದೆ. ಧೃತಿ, ಬೇಗ ಅವನಿಗೆ ಫೋನ್ ಕೊಡು, ಅವನ ಅರ್ಜೆಂಟ್ ತಿಳಿದು ಫೋನ್ ಅವನ ಕೈಗಿಟ್ಟಳು. ನೀರು ಹೇಳೋ. ರಜತ್ ಫೋನ್ ಕಿವಿಗಿಟ್ಟುಕೊಂಡ. ಲೋ ಮಗ, ಆ ವೆಂಕಟೇಶ್ ಲಾಕಪ್ ಡೆತ್ ಆಗಿದೆ ಕಣೋ. ಯಾವುದೋ ಪುಡಿ ತೆಗೆದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ, ಗಾಬರಿಯಿಂದ ಹೇಳಿದವ. ಸರಿ, ಇನ್ನರ್ಧ ಗಂಟೆಯಲ್ಲಿ ಬರ್ತೀನಿ ಎಂದವ ಫೋನ್ ಕರೆ ತುಂಡರಿಸಿ ಗಡಿಬಿಡಿಯಲ್ಲಿ ಸ್ನಾನ ಮಾಡಿ ಮುಗಿಸಿ ಬಂದ. ರಜತ್, ಇನ್ನು ಮುಂದೆ ನೀವು ಕಾಲೇಜ್ಗೆ ಬರಲ್ಲ ಅಲ್ವಾ? ನಾನು ಬಸ್ಸಲ್ಲಿ ಹೋಗಬೇಕಾ? ತಯಾರಾಗುತ್ತಿದ್ದವನಿಗೆ ಕೇಳಿದಳು. ನಾನು ಹಾಸ್ಪಿಟಲ್ ಕಡೆ ಹೋಗ್ತಿದ್ದೀನಿ, ಲಾಕಪ್ ಡೆತ್ ಆಗಿದೆ. ನೀರು ಮತ್ತು ತರು ಇಬ್ಬರಿಗೂ ಸಂಭಾಳಿಸೋದು ಕಷ್ಟ. ನಿನಗೆ ಅಭ್ಯಾಸ ಇದೆಯಾ ಅಲ್ವಾ? ಬಸ್ಸಲ್ಲಿ ಹೋಗು ಎಂದವ ಅವಳ ಉತ್ತರಕ್ಕೂ ಕಾಯದೆ ಓಡಿದ. ಇವರಿಗೇನಾಯಿತು, ಇಷ್ಟು ಅರ್ಜೆಂಟ್ ಮಾಡ್ತಿದ್ದಾರೆ ಎಂದುಕೊಂಡವಳು ತನ್ನ ಪಾಡಿಗೆ ತಾನು ತಯಾರಾಗಿ ಕೆಳಗಡೆ ಬಂದಳು. ಅಜ್ಜಿ, ಅವರು ತಿಂಡಿ ತಿಂದು ಹೋದ್ರಾ? ಅವಳ ಈ ಪರಿ ಬದಲಾವಣೆ ಆಶ್ಚರ್ಯ ತರಿಸಿತ್ತು ಅಜ್ಜಿಗೆ. ಏನೇ ಇವತ್ತು, ಸೂರ್ಯ ಯಾವ ದಿಕ್ಕಿನಲ್ಲಿ ಹುಟ್ಟಿದ್ದಾನೆ? ಅವರು ಅಂತಿದೆಯಾ? ಅವನ ಊಟ ತಿಂಡಿ ಬಗ್ಗೆ ವಿಚಾರಿಸ್ಕೊಳ್ತಿದೆಯಾ? ಅವಳ ಮುಂದೆ ತಿಂಡಿ ತಟ್ಟೆಯ ಇಟ್ಟು ನುಡಿದರು. ಅವರಿಗೆ ಫೋನ್ ಬಂತು ಅಜ್ಜಿ, ಅವಸರದಲ್ಲಿದ್ದರು, ಅದಕ್ಕೆ ಕೇಳಿದೆ. ಅವರು ಗಂಡ ಅಂತ ಗೌರವ ಕೊಡ್ತಿಲ್ಲ, ಒಬ್ಬ ಪೊಲೀಸ್ ಆಫೀಸರ್ ಅಂತಷ್ಟೇ ಎಂದವಳು ತಿಂಡಿ ಮುಗಿಸಿದಳು. ಅಜ್ಜಿ, ಹೋಗಿ ಬರ್ತೀನಿ, ಸಂಜೆನೂ ಬಸ್ಗೆ ಬರೋದು. ನಿಮ್ಮ ರಾಜ ಇನ್ನು ಮುಂದೆ ಬ್ಯುಸಿ ಎಂದವಳು ಅವರಿಂದ ಊಟದ ಡಬ್ಬಿ ಪಡೆದು ಬಸ್ ಸ್ಟಾಪ್ ಬಳಿ ನಡೆದಳು. ಧೃತಿ, ಏನಮ್ಮ ನೀನು 2 ತಿಂಗಳಿಂದ ಮಾತೆಗೆ ಸಿಕ್ಕಿಲ್ಲ, ಬಸ್ ಇರೋ ಟೈಮ್ ಇದೆ ಅಲ್ವಾ? ಕುಸುಮಾಗೆ ಇವಾಗ 6 ತಿಂಗಳು. ನಿನ್ನ ಜೊತೆ ಮಾತಾಡಬೇಕಂತ ತುಂಬ ಆಸೆ ಇಟ್ಕೊಂಡಿದ್ದಾಳೆ, ಬಾ ಮಾತಾಡಿಸಿ ಹೋಗು. ಶಿವಣ್ಣ ಬಸ್ಗಾಗಿ ಕಾಯುತ್ತಿದ್ದವಳ ಕರೆದರು. ಅವರ ಮಾತು ಕಿವಿಗೆ ಬಿದ್ದರೂ ಏನೊಂದು ಉತ್ತರಿಸದೆ ನಿಂತಿದ್ದಳು. ಯಾಕೆ ಧೃತಿ ಅಲ್ಲೇ ನಿಂತಿದ್ದೀಯಾ? ನೀ ನನಗೆ ಐಸ್ ಕ್ರೀಮ್ ತಂದೆ ಕೊಟ್ಟಿಲ್ವಾ? ನಿಖಿಲ್ ಅವಳ ಕೈ ಹಿಡಿದು ಕೇಳಿದ. ಇಲ್ಲ ಕಣೋ, ಮರೆತೇ ಹೊತ್ತು, ತರ್ತೀನಿ ಎಂದು ಅವನ ಕೆನ್ನೆಗೆ ಮುತ್ತಿಟ್ಟು ಖುಷಿಯಿಂದ ಓಡಿದ ಪೂರ. ಛೇ, ಎಂಥ ಕೆಲಸ ಆಯಿತು. ನಾನು ಅನಾಥಾಶ್ರಮದ ಮಕ್ಕಳು ನೋಡಲು ಹೋಗದೆ 3 ತಿಂಗಳ ಮೇಲಾಯಿತು. ಪಾಪ ಅವರು ಅಲ್ಲಿ ಹೇಗಿದ್ದರು ಎಂದು ಚಿಂತಿಸುತ್ತಾ ನಿಂತಳು. ಧೃತಿ, ಯಾಕೆ, ನಮ್ಮ ಜೊತೆ ಮಾತನಾಡಲು ಇಷ್ಟ ಇಲ್ವಾ? ಕುಸುಮಾನು ಹೊರಗೆ ಬಂದು ಕೇಳಿದರು. ಇಲ್ಲ, ನನ್ನಂಥ ನಡತೆಗಟ್ಟವಳ ಜೊತೆ ನೀವ್ಯಾಕೆ ಮಾತಾಡಬೇಕು ಎಂದವಳ ಕಣ್ಣಲ್ಲಿ ನೀರಿದ್ದರೆ ಧೃತಿ ಧ್ವನಿ ದಗ್ವಿತವಾಗಿತ್ತು. ಅವರ ಉಬ್ಬಿದ ಹೊಟ್ಟೆ ನೋಡಿ ಕೋಪ ಕಡಿಮೆಯಾಗಿತ್ತು. ಯಾರು ಹೇಳಿದ್ದು ಹಾಗೆ? ನನ್ನ ತಂಗಿ ಹೇಗೆ ಅಂತ ನಮಗೆ ಗೊತ್ತಿಲ್ವಾ? ಶಿವನನ್ನು ಅಂಗಡಿ ಬಿಟ್ಟು ಅವರೆಡೆ ಬಂದ. ಯಾಕೆ ಹೇಳಬೇಕು? ಅವತ್ತು ಊರವರೆಲ್ಲ ನನ್ನ ಮೇಲೆ ಆಪಾದನೆ ಮಾಡುವಾಗ ನನ್ನ ತಂಗಿ ಅಂತವಳಲ್ಲ ಅಂತ ಹೇಳ್ಬೋದಾಗಿತ್ತಲ್ಲ ಅಣ್ಣ. ಆದರೆ ನೀವ್ಯಾಕೆ ನಿಂತು ತಮಾಷೆ ನೋಡ್ತಿದ್ರಿ? ಅಂದ ಮೇಲೂ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಅಲ್ವಾ? ಕಣ್ತುಂಬಿಕೊಂಡು ಅವನೆಡೆ ತಿರುಗಿದಳು. ಇಲ್ಲ ಕಣೆ, ರಜತ್ ಒಳ್ಳೆ ಹುಡುಗ. ಅದಲ್ಲದೆ ಅಂದು ಗುರುಗಳಿಗೆ ನಿಮ್ಮ ಮದುವೆಗೆ ಒಪ್ಪಿಗೆ ಕೊಟ್ಟಾಗ ನಾವೇನು ಮಾಡಬೇಕಾಗಿತ್ತು? ಈಗಲೂ ಮಾತನಾಡಬೇಡ ಎಂದು ತಬ್ಬಿದ ಶಿವಣ್ಣ. ಇರಲಿ ಬಿಡು, ನಮ್ಮ ಹೆತ್ತವರೇ ಪ್ರತಿಭಟಿಸದೆ ಹೋದಾಗ ನೀನೇನು ಮಾತಾಡೋಕ್ಕಾಗತ್ತೆ? ಅವಳಿಂದ ಅಷ್ಟೇ ಕೋಪ ಮಾಡಿಕೊಳ್ಳಲಾಗುವುದು. ಸರಿ, ಸಂಜೆ ಬರ್ತೀನಿ, ನನಗೆ ಬಜ್ಜಿ ಬೇಕು, ಮಾಡ್ತಿರೋ ಅಣ್ಣ, ಬಸ್ ಬರುತ್ತೆ ಎಂದವಳು ಎದುರು ಬಸ್ ಬಂದು ನಿಂತಿತ್ತು. ಏನೇ ಧೃತಿ, ಈ ಪರಮೇಶಿ ಮರ್ತಿದೆಯಾ ಹೇಗೆ? ಬಸ್ ನಿಲ್ಲುತ್ತಿದ್ದಂತೆ ಧೃತಿಯತ್ತ ಧಾವಿಸಿದ. ಇಲ್ಲಪ್ಪ, ನಿನ್ನ ಡಕೋಟಾ ಬಸ್ ಬಿಟ್ಟು ನನ್ನ ಗಂಡನ ರಾಯಲ್ ಎನ್ಫೀಲ್ಡ್ ಬೈಕ್ನಲ್ಲಿ ಹೋಗ್ತಿದ್ದೆ ಗೊತ್ತಾ ಎಂದು ಕಣ್ಣು ಮಿಟಿಕ್ಸಿದಳು. ಹೋ, ಯಾರಮ್ಮ ನಿನ್ನ ಗಂಡ? ಡ್ರೈವರ್ ಕೇಳಿದ. ಅಂದು ಅವನು ಜಾತ್ರೆಗೆ ಬಂದಿರಲಿಲ್ಲ. ಅದೇನಂತ ಅವತ್ತು ನಿಮ್ಮ ಹತ್ತಿರ ಸುಳ್ಳು ಹೇಳಿದ್ನೋ ಆ ಹುಡುಗನೇ ನನ್ನ ಗಂಡ ಎಂದಳು. ಅವರಿಬ್ಬರ ಮೊದಲ ಭೇಟಿ ನೆನೆದು. ನಾನು ಅವತ್ತೇ ಹೇಳಿರಲಿಲ್ವ ಧೃತಿ, ನಿಮ್ಮಿಬ್ಬರದು ಸೂಪರ್ ಜೋಡಿ ಅಂತ? ಅಲ್ಲೇ ಕಿಟಕಿ ಪಕ್ಕ ಕುಳಿತಿದ್ದ ಶಾರದಾ ನುಡಿದರು. ನೀವು ಬಿಡಿ ಅಮ್ಮ, ಸೂಪರ್. ಪರಮೇಶಿ ಕ್ಲಾಸ್ಗೆ ತಡ ಆಗುತ್ತೆ, ಬೇಗ ಬಸ್ ಮುಂದೆ ಹೋಗಲಿ ಎಂದು ಅವನನ್ನೇ ತಾನೇ ಎಚ್ಚರಿಸಿದ ಮೇಲೆ ಬಸ್ ಸಿಟಿಯತ್ತ ಸಾಗಿತ್ತು. ಮುಂದೆ ಎಲ್ಲೂ ನಿಲ್ಲದ ಮಾತಿನ ಪಯಣ ನಮ್ಮ ಹುಡುಗಿಯಿತ್ತು. ಆಸ್ಪತ್ರೆಯಲ್ಲಿ ಸರ್, ನಿನ್ನೆಯಷ್ಟೇ ಬಂಧಿಸಿದ್ದ ಅಪರಾಧಿ ಲಾಕಪ್ ಡೆತ್ ಆಗಿದೆ. ಇದೆಲ್ಲ ಏನು? ಅವ ಆಸ್ಪತ್ರೆಗೆ ಬಂದ ತಕ್ಷಣ ಅವನ ಮುಂದೆ ಮೈಕ್ ಹಿಡಿದು ನಿಂತು ಬಿಟ್ಟರು ಮೀಡಿಯಾದವರು. ನನಗೂ ಈಗ ಸುದ್ದಿ ಬಂತು, 1 ನಿಮಿಷ ಬಂದೆ ಎಂದವ ಒಳಗೆ ಓಡಿದ. ಏನಾಯಿತು ನಿರಂಜನ್? ನಾನು ನಿನ್ನೆ ರಾತ್ರಿ ಅವರು ಮಲಗೋವರೆಗೂ ಇದ್ದೇ ಏನಲ್ವಾ? ಇದೆಲ್ಲ ಹೇಗಾಯಿತು ಎಂದು ಪ್ರಶ್ನಿಸಿದವನ ಧ್ವನಿಯಲ್ಲಿ ಕೋಪ, ಅಸಹನೆ ಇತ್ತು. ನನಗೂ ಗೊತ್ತಿಲ್ಲ ಮಗ, ನಾನು ನಿನ್ನೆ ನಿನ್ನ ಜೊತೆ ಬಂದೆ ಅಲ್ವಾ, ಅಲ್ಲಿ ತರುಣಿದ್ದ ಅಷ್ಟೇ ಎಂದವನಿಗೆ ರಜತ್ ಕೋಪದ ಬಗ್ಗೆ ಗೊತ್ತು. ಅಷ್ಟಿಲ್ಲದೆ ಅವನು ಅಗ್ನಿ ಎಂಬ ಹೆಸರಿಟ್ಟಾನೆ.
ಏನೋ ಇದು, ಇವಾಗ ಇದೆಂಥ ನ್ಯೂಸ್ ಆಗುತ್ತೆ ಗೊತ್ತಾ? ಇದರ ಹಿಂದೆ ಯಾರಿದ್ದಾರೆ ಅಂತ ತಿಳಿಯೋದು ಇನ್ನೂ ಕಷ್ಟ ಆಯಿತು ಎಂದವ ತನ್ನ ಕೈ ಮುಷ್ಟಿ ಕಟ್ಟಿ ಗೋಡೆಗೆ ಗುದ್ದಿದ್ದ. ರಜತ್, ನೀನೇ ಅವಳ ಬಳಿ ಬಂದೇ ಅಲ್ವಾ? ವಸ್ತುಗಳನ್ನು ಪಡೆದು ಆದರೂ ಮಾತು ನಿಲ್ಲಿಸಿದ ತರುಣ್. ಆದರೂ ಹುಬ್ಬು ಗಂಟಿಕ್ಕಿ ಕೇಳಿದವನ ಪರಿಗೆ ಯಾರಾದರೂ ಹೆದರಲೇಬೇಕು. ಅದು ಅವನ ಲಾಕೆಟ್ ಒಳಗೆ ಬಿಟ್ಟಿದ್ದೆ. ಅದು ಅವನ ಮಗಳು ನೆನಪು ಅಂತ ಡ್ರಾಮಾ ಮಾಡಿದ್ದ. ಹಾಗೆ ಬಿಟ್ವಿ. ಅದರಲ್ಲಿ ಬ್ಯಾನ್ ಆಗಿರೋ ಡ್ರಗ್ ಇಟ್ಕೊಂಡಿದ್ದಾನೆ. ಅದನ್ನೇ ಓವರ್ ಡೋಸ್ ತೊಗೊಂಡಿರೋದ್ರಿಂದ ಬೆಳಿಗ್ಗೆವರೆಗೂ ನರಳಾಡಿ ಎಲ್ಲ ಪಾರ್ಟ್ಸ್ ಡ್ಯಾಮೇಜ್ ಆಗಿ ಸತ್ತಿದ್ದಾನೆ. ತರುಣ್ ನಡುಗುತ್ತಲೇ ನುಡಿದ. ಸ್ಟುಪಿಡ್, ಇಂಥ ಕೇಸ್ಗಳಲ್ಲಿ ಎಷ್ಟು ಕೇರ್ ತೊಗೋಬೇಕು ಅಂತ ಗೊತ್ತಿಲ್ವಾ? ಅವನನ್ನು ಹಿಡಿಯೋಕೆ 4 ತಿಂಗಳು ತೊಗೊಂಡಿರೋದು. ಇಷ್ಟು ಸುಲಭವಾಗಿ ಸತ್ತೋದ. ಇವಾಗ ಮೀಡಿಯಾಗೆ, ಹೈ ಆಫೀಸರ್ಸ್ಗೆ ಏನಂತ ಉತ್ತರಿಸರಿ? ಹೆಚ್ಚು ಕಡಿಮೆ ಕಿರಿಚಿಯೇ ಬಿಟ್ಟ. ಸಾರಿ ಸರ್, ಕಮಿಷನರ್ ಹತ್ರ ನಾನು ಮಾತಾಡ್ತೀನಿ. ಅವ್ರು ಬೇಕಿದ್ರೆ ನನ್ನ ಸಸ್ಪೆಂಡ್ ಮಾಡಲಿ. ಆವಾಗ ಅನ್ಯೂನಿಫಾರ್ಮಲ್ಲೇ ನಿಮ್ಮ ಜೊತೆ ಇನ್ವೆಸ್ಟಿಗೇಷನ್ ಮಾಡ್ತೀನಿ. ಅವನ ಕೋಪ ಕಂಡು ಹೆದರಿದವ. ವೇಟ್, ಐ ವಿಲ್ ಮ್ಯಾನೇಜ್ ಎಂದವ ಏನೋ ಉಪಾಯ ಮಾಡಿದ. ಅವರು ಕೂಡ ಒಪ್ಪಿದರು. ನೀಟಾಗಿ ಪ್ಲ್ಯಾನ್ ಮಾಡಿ ಅವರನ್ನು ಒಳಗೆ ಕಳಿಸಿ ತಾನು ಹೊರಗೆ ಬಂದ. ಸೀದಾ ಮೀಡಿಯಾದವರ ಮುಂದೆ ನಿಂತು, ನೋಡಿ, ಅವನು ಸತ್ತಿಲ್ಲ. ನಿಮಗಾಗಿರೋ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇಲ್ಲಿಂದ ತಪ್ಪಿಸಿಕೊಳ್ಳೋಕೆ ಈ ಥರ ಐಡಿಯಾ ಮಾಡಿದ್ದಾನೆ. ಅವನಿಗೆ ಆರೋಗ್ಯ ಸರಿಯಿಲ್ಲ ಅಂತ ಇಲ್ಲಿಗೆ ಕರೆದುಕೊಂಡು ಬಂದಿದ್ದಾರೆ. ಇಲ್ಲಿಗೆ ಬಂದ ಮೇಲೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಹೋದಾಗ ಅಲ್ಲಿಂದ 2 ಡಾಕ್ಟರ್ ಮೇಲೆ ಅಟ್ಯಾಕ್ ಮಾಡಿ ತಪ್ಪಿಸಿಕೊಂಡಿದ್ದಾನೆ. ಇನ್ನೊಂದು ವಾರದಲ್ಲಿ ನಾವು ಅವನನ್ನು ಹುಡುಕ್ತೀವಿ. ನೋ ಮೋರ್ ಕ್ವಶನ್ ಎಂದ ಮತ್ತೆ ಒಳನಡೆದ. ಅವನು ಹೇಳಿದ್ದನ್ನೇ ಯಥಾವತ್ತಾಗಿ ಬರೆದುಕೊಂಡು ಎಲ್ಲರೂ ಜಾಗ ಖಾಲಿ ಮಾಡಿದರು. ಏನೇ ಧೃತಿ, ರಜತ್ ಸರಿಂದ ಶಾಕಿಂಗ್ ನ್ಯೂಸ್ ಕೊಟ್ಟರು. ಧೃತಿಯನ್ನೇ ನೋಡಿದ ಗೇಟ್ ಬಳಿ ಬಂದರು ಅವಳ ಸ್ನೇಹಿತರು. ನನಗೂ ಶಾಕ್. ಏನೂ ಭಾವನೆ ಇರದೆ ನುಡಿದಳು. ಅಷ್ಟೇ ಅಲ್ವೇ, ನಿರಂಜನ್ ಕೂಡ ಪೊಲೀಸ್. ಸಹ ನೋಡಿದಾಗ ಲಾವಣ್ಯ ಮುಖ ಇಳಿಬಿಟ್ಟಿತ್ತು. ನಿನ್ನೆ ವಿಷಯ ತಿಳಿದಾಗಿನಿಂದ ಫೋನ್ ಮಾಡಿಲ್ಲವಲ್ಲ? ಇಬ್ಬರು ಒಂದೇ ಜೀವ, 2 ದೇಹ ಅಲ್ವಾ? ನಕ್ಕು ಲಾವಣ್ಯಗೆ ಕಣ್ಮಿಟುಗಿಸಿದಳು. ಅಲ್ವೇ, ನಾನೆಷ್ಟು ಕೂಲಾಗಿದ್ದೀಯಾ? ಅನಿತಾ ಕೇಳಿಯೇ ಬಿಟ್ಟು. ಮತ್ತಿನ್ನೇನೇ ಮಾಡಬೇಕು? ನಂದು ಮದುವೆಯಾಗಿ ಹೋಗಿದೆ. ಇವಾಗ ಬದಲಾಯಿಸೋಕೆ ಆಗಲ್ಲ ಅಲ್ವಾ? ಶಾಂತವಾಗಿ ನುಡಿದು ಒಳನಡೆದಳು. ಲಾವು ನೋಡೆ, ನಿನ್ನೆಯಿಂದ ಇಷ್ಟು ತಲೆ ಕೆಡಿಸಿಕೊಂಡೋಳೆ. ಮೆಲ್ಲಗೆ ಕಿವಿಯಲ್ಲಿ ನುಡಿದಳು ಯತಿ. ಲಾವು ಹತ್ರ ನಾನು ಮಾತಾಡ್ತೀನಿ, ನೀವು ಹೋಗಿ ಎಂದವಳು. ರಜತ್ ಹೇಳಿದ ಅಷ್ಟು ವಿಷಯದಲ್ಲಿ ಬೇಕಾದಷ್ಟು ಹೇಳಿ ಲಾವಣ್ಯನನ್ನು ಸಮಾಧಾನ ಮಾಡಿ ಕ್ಲಾಸ್ಗೆ ಕರೆದುಕೊಂಡು ಹೊರಟಳು. ಇದೇ ಅಡ್ರೆಸ್ ಅಲ್ವಾ? ಅವತ್ತು ಶಶಿಕಲಮ್ಮನ ಕೊಟ್ಟ ಅಡ್ರೆಸ್ ಎಂದು ಆಶ್ರಮದ ಮುಂದೆ ದಾರಿ ಹಿಡಿದಳು ಧೃತಿ. ಮಡಿಲು. ಆ ಹೆಸರಿನಲ್ಲಿ ನೆಮ್ಮದಿ ಇದೆ. ಸುಮಾರು 5 ಎಕರೆ ವಿಸ್ತೀರ್ಣ ಜಾಗದಲ್ಲಿ ಇದೆ ಆ ಆಶ್ರಮ. ಮೆಲ್ಲಗೆ ಹೆಜ್ಜೆ ಇಟ್ಟು ಒಳಬಂದಳು. ಮೊದಲು ಸ್ವಾಗತಿಸಿದ್ದೇ ಅಲ್ಲಿಯ ಇನ್ಚಾರ್ಜ್ ಶಶಿಕಲಾ ಅವರೇ. ಧೃತಿ, ಬಂದ್ಯಾ? ಜೋರಾಗಿ ಕೂಗಿ ಅಪ್ಪಿಬಿಟ್ಟರು. ಅಮ್ಮ, ಚೆನ್ನಾಗಿದ್ದೀರಾ? ಅವರೆಲ್ಲ ಎಲ್ಲಿ ಎಂದು ಹಿಂತಿರುಗಿದವಳ ಎದುರಿಗೆ ನಿಂತಿದ್ದರು ಅವಳ ಗೆಳೆಯರು. ಧೃತಿ, ನಮ್ಮನ್ನೇ ಮರೆತುಬಿಟ್ಟ? ಅಳುತ್ತಾ ಕೇಳಿದ ಗೌತಮ್. ನಮ್ಮನ್ನು ನೆನಪಿಟ್ಕೊಂಡಿಲ್ವಾ? ವೀರೇಶ್ ಸಹ ಕೇಳಿದ. ಸಾರಿ ಕಣ್ರು ಎಂದು ಅವರ ಸಮಕ್ಕೆ ಕುಳಿತವಳು ತಬ್ಬಿದಳು. ಅವರ ಬಾಂಧವ್ಯ ನೋಡಿದವರ ಕಣ್ಣಲ್ಲೂ ನೀರಿತ್ತು. ಸವಿತಾ ಇವಳು ಧೃತಿ ಅಂತ. ನಾವೇ ಹಳೆ ಆಶ್ರಮದಲ್ಲಿ ಇದ್ದಾಗ ದಿನವೂ ಬರುತ್ತಿದ್ದಳು. ಇವರೆಲ್ಲರ ಪ್ರೀತಿಯ ಗೆಳತಿ, ನನಗೆ ಮಮತೆಯ ಮಗಳು ಎಂದು ತಾನೂ ಸಹ ಕೆಲಸ ಮಾಡೋರಿಗೆ ಪರಿಚಯ ಮಾಡಿಕೊಟ್ಟಳು. ನಮಸ್ತೆ ಆಂಟಿ ಎಂದಳಷ್ಟೆ. ಏನ್ರು ಇಲ್ಲಿ ಚೆನ್ನಾಗಿ ನೋಡ್ಕೊಳ್ತಿದ್ದಾರಾ? ಊಟ ಎಲ್ಲ ಕೊಡ್ತಾರಾ ಎಂದು ಅವರಿಗೆ ಎದುರಿಗೆ ಕೇಳಿದಳು. ಹೂನಮ್ಮ, ಈ ಆಶ್ರಮದಂತೆ ಇಲ್ಲೂ ಚೆನ್ನಾಗಿದೆ. ಇಲ್ಲಿನ ಟ್ರಸ್ಟಿ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ತಾರೆ. ವಾರಕ್ಕೊಮ್ಮೆ ಬಂದು ಮಾತಾಡಿಸಿ ಹೋಗ್ತಾರೆ ಎಂದರು ಶಶಿಕಲಾ. ಹೌದಾ? ಮತ್ತು ಇವರಿಗೆ ಐಸ್ ಕ್ರೀಮ್ ಮತ್ತು ಬೇರೆ ತಿಂಡಿ ಮುದ್ದಾಗಿ ಕೇಳಿದಳು. ಅವರು ನಿಂತರಣೆ, ಆದರೆ ದಿನವೂ ಅಲ್ಲ, ವಾರಕ್ಕೊಮ್ಮೆ ಇಲ್ಲಿಗೆ ತರಿಸ್ತಾರೆ ಎಂದ ಗೌತಮ್. ತುಂಬ ಒಳ್ಳೆಯವರು ಅನಿಸುತ್ತೆ. ಅವರ ಹೆಸರು ರಜತ್. ಸವಿತಾ ಅವರ ಬಾಯಿಂದ ಬಂದ ಧೃತಿ ಹೃದಯ ಮಿಡಿದು ಹೆಚ್ಚಾಗಿತ್ತು. ಆದರೂ ಅವ ಆಗಿರಕ್ಕಿಲ್ಲ ಎಂದುಕೊಂಡಳು. ಅವ್ರ ಫೋನ್ ನಂಬರ್ ಅಥವಾ ಫೋಟೋ ಇದ್ದರೆ ತೋರಿಸ್ತೀರಾ? ಎಲ್ಲಿಯಾದರೂ ಸಿಕ್ಕರೆ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ಎಂದವಳು ಕರೆದುಕೊಂಡು ಆಶ್ರಮದ ಒಳದಂಗಕ್ಕೆ ಬಂದಾಗ ಅಲ್ಲಿನ ವ್ಯವಸ್ಥೆ ನೋಡಿ ಬಹಳ ಖುಷಿಪಟ್ಟಳು. ಅದು ಅನಾಥಾಶ್ರಮದ ಅಷ್ಟೇ ಅಲ್ಲ, ವೃದ್ಧಾಶ್ರಮವೂ ಕೂಡ ಆಗಿತ್ತು. ಎಲ್ಲ ವ್ಯವಸ್ಥೆ ನೋಡಿ ಕೊನೆಗೆ ಅಲ್ಲಿ ಇದ್ದ ಫೋಟೋ ತೋರಿಸಿದರು. ಅವರ ಫೋಟೋ ನೋಡಿದಳು. ಒಮ್ಮೆ ಹಾಗೆ ನಿಂತು ಬಿಟ್ಟಳು. ಬಾಯಿ ಬಿಟ್ಟು ಬಿಟ್ಟದಂತೆ. ಅಲ್ಲಿದ್ದವರು ಬೇರೆ ಯಾರೂ ಅಲ್ಲ, ಅವಳ ಗಂಡ. ಮಕ್ಕಳ ಸಮಯಕ್ಕೆ ಕುಳಿತು ಅವರಿಗೆ ಊಟ ತಿನ್ನಿಸುತ್ತಿದ್ದ. ಯಾವುದೇ ಅಹಂ ಇಲ್ಲದೆ ನಗುಮುಖ ಹೊತ್ತು. ಮತ್ತೆ ಸಿಗುವ. ಅಭಿಪ್ರಾಯಗಳನ್ನು ತಪ್ಪದೆ ತಿಳಿಸಿ.